ಈ ಪ್ರಶ್ನೆನ ನೀವೇ ಸ್ವಂತ ಪಾಸ್ ಮಾಡಿ ಟ್ರೈ ಮಾಡಿ. ಏನ್ ಹೇಳ್ತಾ ಇದೆ ಪ್ರಶ್ನೆ? ಡ್ರಾ ದ ನಾರ್ಮಲ್ ಅಂಡ್ ದ ರಿಫ್ಲೆಕ್ಟೆಡ್ ರೇ. ಸೊ ಇದನ್ನ ಮಾಡಬೇಕು ಅಂತ ಹೇಳಿದ್ರೆ ಮೊದಲೇದಾಗಿ ನಾವು ಲಾ ಆಫ್ ರಿಫ್ಲೆಕ್ಷನ್ ನ ಜ್ಞಾಪಕ ಮಾಡ್ಕೊಬೇಕು. ಸೊ ಇದು ನಿಮ್ಮ ಮೊದಲಿಂದ ಮಿರರ್. ಸೊ ಮಿರರ್ ಮೇಲೆ ಯಾವುದೇ ಒಂದು ರೇ ಬಿತ್ತು ಅಂತ ಹೇಳಿದ್ರೆ ಆಯ್ತಾ, ಬೌನ್ಸ್ ಬ್ಯಾಕ್ ಆಗುತ್ತೆ ಅಲ್ವಾ? ಇದು ಹೇಗೆ ಬೌನ್ಸ್ ಆಗುತ್ತೆ ಅಂತ ಹೇಳಿದ್ರೆ, ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ನಾನು 90 ಡಿಗ್ರಿ ಡ್ರಾ ಮಾಡ್ತು ಅಂದ್ರೆ ಯಾವುದೋ ಒಂದು ಆಂಗಲ್ನ, ಯಾವುದೊಂದು ಲೈನ್ನ, ಆ ಲೈನ್ ಜೊತೆಗೆ ಏನ್ ಆಂಗಲ್ ಮಾಡುತ್ತೋ ಇನ್ಸಿಡೆಂಟ್ ರೇ ಮತ್ತೆ ರಿಫ್ಲೆಕ್ಟೆಡ್ ರೇ, ಆ ಆಂಗಲ್ ಎರಡು ಈಕ್ವಲ್ ಇರಬೇಕು ಅಂತ ಹೇಳಿ. ಇದು ನಿಮ್ಮ ಫಸ್ಟ್ ಪಾರ್ಟ್ ಆಫ್ ದ ಲಾ ಅಲ್ವಾ? ಇದೇ ಲಾಜಿಕಲ್ ಇವಾಗ ಇದನ್ನ ಯೋಚನೆ ಮಾಡೋಣ. ಇದು ನಿಮ್ಮ ಇನ್ಸಿಡೆಂಟ್ ರೇ. ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ನಾವು ನಾರ್ಮಲ್ ಡ್ರಾ ಮಾಡಬೇಕು. ಸೊ ಇದು ನಿಮ್ಮ ನಾರ್ಮಲ್ ಅಲ್ವಾ? ನಾರ್ಮಲ್ ಏನ್ ಆಂಗಲ್ ಮಾಡುತ್ತೆ ಸರ್ಫೇಸ್ ಜೊತೆ? 90 ಡಿಗ್ರಿ. ಇದು 90 ಡಿಗ್ರಿ ಇದೆ. ಆಂಗಲ್ ಆಫ್ ಇನ್ಸಿಡೆನ್ಸ್ ಕೂಡ, ಸಾರಿ ನಾಟ್ ಆಂಗಲ್ ಆಫ್ ಇನ್ಸಿಡೆನ್ಸ್, ಇನ್ಸಿಡೆಂಟ್ ರೇ ಕೂಡ 90 ಡಿಗ್ರಿ ಮಾಡ್ತಾ ಇದೆ ಮಿರರ್ ಜೊತೆ ಅಲ್ವಾ? ಕನ್ನಡಿ ಜೊತೆ ಇನ್ಸಿಡೆಂಟ್ ರೇ ಅದು ಕೂಡ 90 ಡಿಗ್ರಿ ಮಾಡ್ತಾ ಇದೆ. ಇದರ ಅರ್ಥ ಏನು? ಎರಡನ್ನು ಒಂದ್ರ ಮೇಲೆ ಒಂದಿದೆ ಅಂತ ಹೇಳ್ತು ಅಂದ್ರೆ ಇನ್ಸಿಡೆಂಟ್ ರೇ and the normal are overlapping ಅಂತ ಹೇಳಿದ್ರೆ angle of incidence will be equal to ಎಷ್ಟು? 0 ಡಿಗ್ರಿ. ಸರಿನಾ? ಇದು ನಿಮ್ಮ ಲೀನಿಯರ್ ಈಕ್ವೇಶನ್ ಅಲ್ಲಿ ಬರುತ್ತೆ ಓವರ್ಲ್ಯಾಪಿಂಗ್. ಒಂದ್ರ ಮೇಲೆ ಒಂದು ಅಂತ ಹೇಳಿದ್ರೆ ಆಬ್ವಿಯಸ್ಲಿ 0 ಡಿಗ್ರಿ ಅಲ್ವಾ? and therefore angle of reflection should also be equal to 0 ಡಿಗ್ರಿ. ಸರಿ ಅಲ್ವಾ? ಸೊ ಇವಾಗ ಏನು, ರಿಫ್ಲೆಕ್ಟೆಡ್ ರೇ ಎಲ್ಲಿ ಹೋಗ್ಬೇಕು? ವಾಪಸ್ಸು ಇದೇ ದಿಕ್ಕಲ್ಲಿ ಹೋಗ್ಬೇಕು. ಹೌದಾ ಅಲ್ವಾ? ಯಾಕಂತ ಹೇಳಿದ್ರೆ ಅದು ಕೂಡ 0 ಡಿಗ್ರಿ, ಹಾಗಾಗಿ ಅದೇ ದಿಕ್ಕಲ್ಲಿ ವಾಪಸ್ ಹೋಗ್ಬೇಕು. ಸೊ ಏನ್ ಹೇಳ್ಬೋದು? ದ ರೇ ವಿಲ್ ಟ್ರೇಸ್ ಬ್ಯಾಕ್ ದ ಪಾತ್ ಆಫ್ incident ray. The reflected ray will trace back the path of incident ray. ಅಲ್ವಾ? ಇದು ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಾ ಇದೀವಿ? ಜಸ್ಟ್ ಅ ಫ್ಯಾನ್ಸಿ ವೇ, ಇದೊಂಥರ ಸುಮ್ಮನೆ ಬರ್ದಿರೋದು. ಇದು ನೆಟ್ಟಿಗೆ ಹೇಳ್ಬೇಕು ಅಂತ ಹೇಳಿದ್ರೆ ಯಾವ ದಾರಿಯಲ್ಲಿ ಬಂದಿತ್ತೋ ಅದೇ ದಾರಿಯಲ್ಲಿ ವಾಪಸ್ ಹೋಗ್ತಾ ಇದೆ, ಅಷ್ಟೇ, ಇನ್ನೇನಿಲ್ಲ. ಈ ಯೋಚನೆನೋ ಈ ಪ್ರಶ್ನೆನೋ ನಿಮ್ಮ ಮನಸ್ಸಲ್ಲಿ ಇರಲಿ, ಬರ್ಕೊಂಬಿಡಿ.